ಫುಡ್ ಫೇಶಿಯಲ್ ಮಾಸ್ಕ್ ಇದು ಟೈಟನ್ಸ್ ಅಂಡ್ ಸ್ಮೂತನ್ಸ್ ದ ಫೇಸ್ ಪಾಮೊಗ್ರಾನೆಟ್. ಆಕ್ಚುಲಿ ನಾ ಇದನ್ನ ತಗೋಬೇಕು ಭಾಳ ಅನ್ಸತಿ ಅಂತ ಹೇಳಿ ನಾಯ್ಕ ಒಳಗೆ ಹುಡುಕಿನಿ. ಮತ್ತು ಹಿಂಗ ಲೈಟ್ ಹತ್ತದ, ಫ್ಯಾನ್ ಚಾಲು ಆಗ್ತದ. ಇದು ಒಂದೇದ ಸ್ಪೀಡ್. ಒಂದು 20 ಮಿನಿಟ್ಸ್ ಹಚ್ಚಿಟ್ಟಿರ್ತೀನಿ. ಇಡೀ ಮನಿ ಇದ್ರದೇ ಫುಲ್ ಫ್ರೇಗ್ರೆನ್ಸ್ ಇದ್ರದೇ. ಲೆಟ್ಸ್ ಸ್ಟಾರ್ಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ, ಶನಿವಾರ, ಹನುಮಪ್ಪನ ವಾರ ಅಂತಾರೆ. ಸೊ ಯಾರ್ಯಾರು ಶನಿವಾರ ದಿನ ಹನುಮಪ್ಪನ ಟೆಂಪಲ್ಗೆ, ಆಂಜನೇಯ ಟೆಂಪಲ್ಗೆ ಯಾರ್ಯಾರು ಹೋಗಿ ನಮಸ್ಕಾರ ಹಾಕಿ ಬರ್ತೀರಿ ಎಲ್ಲರೂ ಕಮೆಂಟ್ ಸೆಕ್ಷನ್ದಾಗ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಹಾಕಿಬಿಡ್ರಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ಒಳಗೆ ರೋಶ್ನಿ ಅಂತೂ ಫುಲ್ ಅವೈಲೇಬಲ್ ಅದಾಳೆ. ಯಾಕಂದ್ರೆ ವೀಕೆಂಡ್ ಶನಿವಾರ ಮತ್ತು ರವಿವಾರ ಫುಲ್ ಫ್ರೀ ಇರ್ತಾಳಕಿ. ಸೊ ಇವತ್ತು ನನಗಿಂತ ಜಾಸ್ತಿ ಎಲ್ಲ ವ್ಲಾಗ್ದಾಗ ಶನಿವಾರ ಮತ್ತು ರವಿವಾರ ವ್ಲಾಗ್ದಾಗ ಆಕಿನ ಜಾಸ್ತಿ ಇರ್ತಾಳು. ಯಾಕಂದ್ರೆ ಮಂಡೇ ಟು ಫ್ರೈಡೆ ಆಫೀಸ್ ಹೋಗಿರ್ತಾಳು, ಹಿಂಗಾಗಿ ಟೈಮ್ ಸಿಕ್ಕಿರಂಗಿಲ್ಲ. ಇನ್ ಬಿಟ್ವೀನ್ ಏನಾರ ಟೈಮ್ ಸಿಕ್ಕಾಗ ವ್ಲಾಗ್ ಮಾಡಿರ್ತೀವಂತ. ಬಟ್ ಶನಿವಾರ ರವಿವಾರ ಜಾಸ್ತಿ ಆಕಿ ವ್ಲಾಗ್ದಾಗ ಜಾಸ್ತಿ ಕಾಣಿಸ್ತಾಳು. ಸೊ ಇವತ್ತು ಶನಿವಾರ ನಾವು ಒಂದು 2 ರಿಂದ 3 ದೇವಸ್ಥಾನಕ್ಕೆ ಹೊಂಟೇವಿ. ಆಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆಯದು ಸ್ವಲ್ಪ ಕೆಲಸಗಳದಾವು. ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಳೆ ರೋಶ್ನಿ. ಸೊ ನಾ ಅಂತೂ 12 ಗಂಟೆ ಮಟ್ಟ ಏನೂ ತಿನ್ನಂಗಿಲ್ಲ. 12 ಗಂಟೆ ಆದ್ಮೇಲೆ ನಂದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದು. ಅಂದ್ರೆ ಡೈರೆಕ್ಟ್ ಲಂಚ್ ನಂದ ಡೈಲಿ 12 ಗಂಟೆ ಮಟ್ಟ, ಅಂದ್ರೆ ಮಧ್ಯಾಹ್ನ 12 ಗಂಟೆ ಮಟ್ಟ ನಾ ಏನೂ ತಿನ್ನಂಗಿಲ್ಲ. ಆಮೇಲೆ ಈವ್ನಿಂಗ್ 6 ಗಂಟೆ ಮೇಲೆ, ಸಂಜೆಗೆ 6 ಗಂಟೆ ಮೇಲೂ ನಾ ಏನೂ ತಿನ್ನಂಗಿಲ್ಲ. ಸೊ ಅದ್ರ ಸಲುವಾಗಿ ರೋಶ್ನಿಗೆ ದಾಳಂಬ್ರಿ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದ ದಾಳಂಬ್ರಿ ಹಣ್ಣು ತಿಂತಾಳೆ ಈಗ ಲೈಟಾಗಿ. ಅದಾದ್ಮೇಲೆ ಎಲ್ಲರೂ ನಾನು ಮತ್ತು ರೋಶ್ನಿ ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಟೆಂಪಲ್ಗೆ ಹೋಗ್ತೀವಂತ. ಟೆಂಪಲ್ ಹೋಗೋಕ್ಕಿಂತ ಮುಂಚೆ ರೋಶ್ನಿ ಒಂದೇನೋ ಆಟ ಮಾಡಕತ್ತಾಳೆ. ಸೊ ಆಕಿಗೆ ಏನಾರ ಒಂದು ಚಲೋ ಟೈಮ್ ಸಿಕ್ತಂದ್ರ ಇವು ಡಯಟ್ ಕೋಕ್ ಭಾಳ ಕುಡಿತಾಳೆ ಆಕಿ. ಡಯಟ್ ಕೋಕ್ ಯಾಕೆ ಕುಡಿತಾಳು, ಯಾವ ರೀಸನ್ಗೆ ಕುಡಿತಾಳು, ಡಯಟ್ ಕೋಕದ್ದು ಏನು ಇಂಪಾರ್ಟೆನ್ಸ್, ಆಮೇಲೆ ಅದ್ರಾಗ ಶುಗರ್ ಇರ್ತೈತೋ ಇಲ್ಲೋ ಎಲ್ಲ ಹೇಳ್ತಾಳೆ ಆಕೀಗ. ಆಮೇಲೆ ಆ ಉಳಿದಿದ್ದು ಕ್ಯಾನ್, ಖಾಲಿಯಾಗಿದ್ದು ಡಯಟ್ ಕೋಕ್ ಕುಡಿದಿರ್ತಾಳಲ್ಲ, ಖಾಲಿಯಾಗಿದ್ದು ಕ್ಯಾನ್ಗಳೆಲ್ಲ ಏನ್ ಮಾಡ್ತಾಳು, ಏನೋ ಒಂದು ಶೇಪ್ ಮಾಡಿ ಅದನ್ನ ಏನೋ ಒಂದು ಆರ್ಟ್ ಟೈಪ್ ಮಾಡಾಕತ್ತಾಳು. ಅದನ್ನ ತೋರಿಸ್ತೀನಿ ನಾನು ನಿಮಗೆ ಇವತ್ತಿನ ವ್ಲಾಗ್ದಾಗ. ನಡೀರಿ ಹೋಗೋಣಂತ. ಆಕಿಗೆ ಕೇಳ್ಬಿಡೋಣ ಅಂತ ಏನ್ ಮಾಡತ್ತಾಳ ಅಂತೇಳಿ. ಇಲ್ಲಿ ನೋಡ್ರಿ ರೋಶ್ನಿ, ನಾಗಾಳೆ ನಿಮಗೆ ಹೇಳ್ದಂಗನ ಕೊಟ್ಟುಕೊಳ್ಳೋದೆಲ್ಲ ಟಿನ್ ಬಾಟಲ್ ಎಲ್ಲ ಹಿಡ್ಕೊಂಡು ಏನೋ ಮಾಡಾಕತ್ತಾಳ. ಕೇಳೋನ್ ಕೇಳ್ರಿ ಆಕಿಗೆ. ಏನ್ ಮಾಡತ್ತಿ ರೋಶ್ನಿ? ಸೊ ಒಂದು ಪಿಂಟ್ರೆಸ್ಟ್ ಒಳಗ ಒಂದು ಫೋಟೋ ನೋಡಿದ್ದೆ ಡಯಟ್ ಕೋಕ್ದು. ಡಯಟ್ ಕೋಕ್ ಕ್ಯಾನ್ಸ್ ಎಲ್ಲ ಏನ್ ಖಾಲಿಗಿರ್ತಾವಲ್ಲ ಅದನ್ನ ತಗೊಂಡು ಹಾರ್ಟ್ ಮಾಡ್ಯಾರ. ಅದನ್ನ ಅಟೆಂಪ್ಟ್ ಮಾಡ್ಬೇಕಂತ ಇವತ್ತು ಡಿಸೈಡ್ ಮಾಡೀನಿ. ಓಕೆ, ಎಷ್ಟು ಕಲೆಕ್ಟ್ ಮಾಡಿ ಇಂಥವಲ್ಲ ಟೋಟಲ್? ಸೊ ಲೆಕ್ಕ ಹಾಕಿದ ಪ್ರಕಾರ 11 ಬೇಕಾಗ್ತಾವ. 11 ಅವ. ಒಂದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅದ, ಬೇಕಾದ್ರೆ ತಗೋಬಹುದು. ಬಟ್ ಸದ್ಯಕ್ಕಂತೂ 11 ಅಂತ ತೋರ್ಸ್ಯಾರ ಇಲ್ಲಿ ಇದ್ರ ಪ್ರಕಾರ. ಸೊ ಅದ್ರ ಪ್ರಕಾರ ಅಟೆಂಪ್ಟ್ ಮಾಡೋಣ ಅಂತ. ಇದು ಅಟೆಂಪ್ಟ್ ಸಕ್ಸಸ್ಫುಲ್ ಆಗ್ತದೆ ಇಲ್ಲಿ ನೋಡು ಬರ್ರಿ. ಲೆಟ್ಸ್ ಸ್ಟಾರ್ಟ್. ಸೊ ನಾವು ಇದು ಕಲೆಕ್ಷನ್ ಅರೌಂಡ್ 2 months ಇದೆ. ಈಗ ಒಮ್ಮೆಗಿಲ್ಲ ಇಷ್ಟೇನು ಕುಡ್ದು ಮುಗಿಸಿಲ್ಲ. ನಾವು ಸಣ್ಣಾಗಿ ಕಲೆಕ್ಟ್ ಮಾಡ್ಕೊತ ಹೋಗಿವಿ. ಅದ್ರೊಳಗೆ ಇವೆರಡು 330 ml ತೊಗೊಂಡಿದ್ದೆ, ಬಿಕಾಸ್ ಸೈಡ್ಸಿಗೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ ಇಟ್ಕೋತ ಹೋಗೋದು. ಹಿಂಗೆ ಇಟ್ಕೋತ ಡಬಲ್ ಸೈಡೆಡ್ ಟೇಪ್ ತೊಗೊಂಡಿನಿ. ಡಬಲ್ ಸೈಡೆಡ್ ಟೇಪ್ ಅದ ಮತ್ತು ಕತ್ರಿ ಅದ. ನೋಡೋಣಂತೆ ಹೆಂಗೆ. ಅದೆಲ್ಲ ಬಿಡಿ. ಈಗ ನೀವು ಮೊಬೈಲ್ ಡಯಟ್ ಕೋಕ್ ಯಾವ್ದಕ್ಕೆ ಕುಡಿತಿ ಅನ್ನೋದು ಹೇಳಿ ಫಸ್ಟಿಗೆ. ಡಯಟ್ ಕೋಕ್ ನಾನು ಆ್ಯಕ್ಚುಲಿ ಇದನ್ನ ಭಾಳ ಏನ್ರಿ ಹಸಿವಾಗಿರ್ತಲ್ಲ, ಮತ್ತೇನ್ರಿ ಹಿಂಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಿರ್ತದ. ಆ ಟೈಮ್ನಾಗ ಏನೂ ತಿನ್ನಬಾರ್ದು, ಗಿಲ್ಟ್ ಕಾಡಬಾರ್ದು ಅನ್ನೋ ಸಂಬಂಧ ಡಯಟ್ ಕೋಕ್ ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ಬಿಡುದು. ಆಮೇಲೆ ಈ ಡೈಲಿ ಡಯಟ್ ಕೋಕ್ ಒಂದು ಇಂಥದ್ದು ಕುಡಿಯೋದ್ರಿಂದ ಏನಾರ ಹೆಲ್ತಿಗೆ ಪ್ರಾಬ್ಲಮ್ ಆಯ್ತು, ಏನು ಬೆನಿಫಿಟ್ ಆಯ್ತು? ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಯಾಕಂದ್ರೆ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ್ಮೇಲೆ ಏನು ಹೇಳಿದ್ರ ಅಂತಂದ್ರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಏನಂತ ಭಾಳಷ್ಟು ಡಯಟ್ ಕೋಕ್ ಒಂದೇ ದಿನಕ್ಕೆ ಕುಡಿದ್ರೆ ಅದು ನಿಮ್ಗೆ ಹಾರ್ಮ್ಫುಲ್ ಅಂತ ಹೇಳ್ಯಾರ. ಈ ಒಂದು ಡಯಟ್ ಕೋಕ್ ಒಳಗೆ ಅಷ್ಟೇನು ಹೆಲ್ತ್ ಇಶ್ಯೂ ಕಾಸ್ ಮಾಡುವಂಥವೇನು ಏನು ಕಾಸ್ ಮಾಡಂಗಿಲ್ಲ ಅಂತ ಹೇಳ್ಯಾರ. ಸೊ ಹಂಗಂತ ಹೇಳಿ ದಿನ ಕುಡಿಯೋದಿರಂಗಿಲ್ಲ, ಬಿಕಾಸ್ ಗಟ್ ಬ್ಯಾಕ್ಟೀರಿಯಾ ಎಫೆಕ್ಟ್ ಆಗ್ತದೆ ಇದರಿಂದ. ಸುಮ್ಮನೆ ಯಾವಾಗಾರ ಒಮ್ಮೆ ವಾರಕ್ಕೆ 1 ಸರ್ತಿ 2 ಸರ್ತಿ ಅಂದ್ರೆ ಓಕೆ. ಕೆಲವು ಜನ ಇದ್ದಾರೆ ನಮ್ದು ಆಫೀಸ್ನಾಗೆಲ್ಲ, ಅವರಿಗೆ ದಿನ ಇಂಥವು 2 ಬೇಕು. ಸೊ ಐ ಥಿಂಕ್ ದಟ್ ಈಸ್ ಟೂ ಮಚ್. ಐ ಮೀನ್ ಇದನ್ನ ರೆಗ್ಯುಲರ್ ಏನಂತಾರೆ ಅದಕ್ಕೆ ಅಡಿಕ್ಷನ್ ಆಗಬಾರ್ದು. ಬಟ್ ಏನೋ ಒಂದು ಸ್ವಲ್ಪ ಚೇಂಜ್ ಅಪ್ಪ ಅಂತ ಹೇಳಿ ಕುಡಿಬೋದು. ಇಲ್ಲಿ ನೋಡ್ರಿ, ಅಕ್ಕಿ ಸಲುವಾಗಿ ದಾಳಂಬ್ರಿ ಹಣ್ಣೆಲ್ಲ ಹೆರ್ಜಿ ಎಲ್ಲ ಇಟ್ಟಿದ್ದೆ. ಯಾಕಂದ್ರೆ ಮೊದಲು ಆಕಿಗೆ ಸ್ವಲ್ಪ ಹಿಮೋಗ್ಲೋಬಿನ್ ಮೊನ್ನೆ ಕಡಿಮೆ ಆಗಿತ್ತು. ಡಾಕ್ಟರ್ ಸ್ವಲ್ಪ ಜಾಸ್ತಿ ದಾಳಂಬ್ರಿ ಹಣ್ಣು ತಿನ್ನ ಅಂತ ಹೇಳ್ಯಾರ. ಹೌದಲ್ಲ?
ಮಸ್ತ್ ಅದಾವ. ವೆಲ್ಕಮ್ ಗೈಸ್. ಇಲ್ಲಿ ನೋಡ್ರಿ, ಸೊ ಆಲ್ರೆಡಿ ಈಗ ಆಕಿ ಹಾರ್ಟ್ ಶೇಪ್ ಒಳಗೆ ಅದನ್ನ ಸ್ವಲ್ಪ ಈಗ ಜೋಡಿಸ್ಕೊಂಡು ಹಂಗ ನೋಡಾಕತ್ತಾಳು. ಸೊ ಅಲ್ಲಿ ಮೊಬೈಲ್ನಾಗ ಏನದು ಇಮೇಜ್ ಐತ್ಲ, ಸೊ ಅದ್ರ ಸೇಮ್ ಹೆಂಗೈತ್ಲ ಸೇಮ್ ಹಂಗ ಇವೆಲ್ಲ ಡಯಟ್ ಕೋಕುಂದು ಟಿನ್ ಎಲ್ಲ ರೆಡಿ ಮಾಡ್ಕೊಳಕತ್ತಾಳು. ಆಮೇಲೆ ಇಲ್ಲಿ ಡಬಲ್ ಟೇಪ್ ಇಟ್ಕೊಂಡಾಳ. ಡಬಲ್ ಟೇಪ್ ಇದಕ್ಕೆ ಒಂದೊಂದೊಂದೊಂದು ಜಾಯಿಂಟ್ ಮಾಡಿ ಹಚ್ಬೇಕೀಗ. ಇಲ್ಲಿ ನೋಡ್ರಿ, ಮತ್ತೆ ಆ ಡಯಟ್ ಕೋಕ್ ಕುಡ್ಕೋ ಅಂತಾನ ಮಾಡಾಕತ್ತಾಳ. ಯಾಟ್ ಓಡಾಳ ನೋಡ್ರಿ ಈಕಿ. ನೋಡಾಕ ಹಿಂಗ್ ಕಾಣಿಸ್ತಾಳ್ಕ್ರೆ ಬಾಕಟ್ ಓಡಾಳ. ಲೆಕ್ಕ ತಪ್ಪಾಕಿದ್ವಿ ನಾವ. 11 ಅಲ್ಲ 12 ಬೇಕಿತ್ತ, ಒಂದ್ ಕಮ್ಮಿ ಬಿದ್ದಿತ್ತ, ಅದಕ್ಕ ಪಟಕ್ನೆ ಇದ್ರೊಳಗ ಹಾಕೊಂಡ ಕುಡಿಲಿಕ್ಕೆ ತಿನ್ನ. ಸೈ ಒಂದ್ ಕ್ಯಾನ್ ಎಕ್ಸ್ಟ್ರಾ ಬೇಕಿತ್ತು ಅದಕ್ಕ. ಸೊ ಟೋಟಲ್ ಈ ಹಾಟ್ ಮಾಡಾಕ 12 ಟಿನ್ ಬೇಕಾಗಿದ್ದು. 12 ಕ್ಯಾನ್ ಅಲ್ಲ, 12 ಬೇಕಿತ್ತು. 12 ಕ್ಯಾನ್. ಒಂದು ಕಡಿಮೆ ಬಿದ್ದಿತ್ತೆ, ಅದಕ್ಕೆ ಏನ್ ಮಾಡಿದ್ವಿ, ಫ್ರಿಜ್ದಾಗಿಂದ ಒಂದು ತಗೊಂಬಂದು ಕುಡ್ದಿ. ಗೈಸ್ ಫೈನಲಿ ರೋಶ್ನಿ ಅವು ಡಯಟ್ ಕೋಕದ್ದು ಏನು ಕ್ಯಾನ್ ಇದ್ದುಲ್ಲ ಎಲ್ಲ ಹಾರ್ಟ್ ಶೇಪ್ ಮಾಡಿ ಆಲ್ರೆಡಿ ಗಾಡಿಗೆ ಹಚ್ಚಿಬಿಟ್ಟಾಳ. ನಿಮ್ಗೆ ತೋರಿಸ್ತೀನಿ ಅಂತ ಈಗ ನಡೀರಿ. ಇಲ್ಲಿ ನೋಡ್ರಿ, ಆಲ್ರೆಡಿ ಹಚ್ಚಿಬಿಟ್ಟಾಳ. ಹೆಂಗೆ ಕಾಣಿಸ್ತೈತೆ ಅನ್ನೋದು ನೀವು ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ. ಸೊ ನಿಮ್ಮ ಮನೆ ಒಳಗೆ ಏನಾದರೂ ಡಯಟ್ ಕೋಕದ್ದು ಕ್ಯಾನ್ಗಳು ಟಿನ್ಗಳು ಹಿಂಗೇನರೇ ಉಳಿದಿದ್ದು ಅಂದ್ರೆ ಹೋಗಿ ಈ ಥರ ಎಲ್ಲ ಆಲ್ಟ್ ಮಾಡಿ ಗಾಡಿಗೆ ಹಚ್ಚ್ರಿ. ಆಮೇಲೆ ಇಲ್ಲೂ ನೋಡ್ರಿ, ನಿಮಗೆ ಮೊನ್ನೆ ನಾನು ನಿಮಗೆ ವಿಡಿಯೋದಾಗ ತೋರಿಸ್ದಂಗ ಈ ಕೋಕದ್ದು ಡಯಟ್ ಕೋಕದ್ದು ಏನು ಕ್ಯಾನ್ ಐತ್ಲ ಅದನ್ನ ನೋಡ್ರಿ ಹೆಂಗೆ ಮಾಡ್ಯಾಳೆ ಎಲ್ಲ ಸ್ಟೋನ್ಸ್ ಎಲ್ಲ ಹಚ್ಚಿ. ಸೊ ರೋಶ್ನಿಗೀಗ ವೀಕೆಂಡ್ ಐತ್ಲ, ಹಿಂಗಾಗಿ ಮಸ್ತ್ ಟೈಮ್ ಸಿಕ್ಕೈತಿ. ಸೊ ಅದ್ರ ಸಲುವಾಗಿ ಫುಲ್ ಆಕ್ಟಿವ್ ಆಗಿ ಒಂದೊಂದೊಂದೊಂದು ಏನೋ ಕೆಲಸ ಮಾಡಕತ್ತಾಳು. ರೋಶ್ನಿ ನನ್ನ ಸಲುವಾಗಿ ಒಂದು ಪರ್ಫ್ಯೂಮ್ ತರ್ಸಾಳು. ಯಾಕಂದ್ರೆ ಮೊದಲು ನನಗೆ ಪರ್ಫ್ಯೂಮ್ಸ್ ಎಲ್ಲ ಕಲೆಕ್ಷನ್ ಮಾಡೋದು ಭಾಳ ಲೈಕ್. ಅದೊಂದು ನನಗೇನೋ ಒಂಥರ ಹಾಬಿ. 9 ವರ್ಷದಿಂದ ನಾನು ಆಲ್ಮೋಸ್ಟ್ ಪರ್ಫ್ಯೂಮ್ ಕಲೆಕ್ಷನ್ ಮಾಡೋದಂದ್ರೆ ನನಗೆ ಭಾಳ ಲೈಕ್. ಸೊ ಹಿಂಗಾಗಿ ಏನೋ ಒಂದು ಬಿಗ್ ಬಾಸ್ಕೆಟ್ದಾಗ ಚಲೋ ಪರ್ಫ್ಯೂಮ್ ಆರ್ಡರ್ ಮಾಡಿ ತರ್ಸಾಳು. ಅದು ಯಾವ್ದೋ ಒಂದು ನೋಡೋಂಬರ್ರಿ ಗೈಸ್. ಇದೆ ನೋಡ್ರಿ, ಇದು ಯಾವ್ದಿದ ಅಜ್ಮಲ್ ಬ್ರ್ಯಾಂಡ್ ಅಸೆಂಡ್ ಅಂತ ಹೇಳಿ. ಜಸ್ಟ್ ಓಪನ್ ಮಾಡೋಣಂತ. ಮ್ಯಾಲಿನ ಬಾಕ್ಸ್ ಹಂಗೆ ನಾನು ನಿಮಗೆ ಓಪನ್ ಮಾಡಿಟ್ಟಿದ್ದೆ, ಯಾಕಂದ್ರೆ ಸ್ಟಿಕ್ಕರ್ ಅದು ಹಚ್ಚಿರ್ತಾರಲ್ಲ, ಒಂದ ಕೈಲಿ ಓಪನ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಿ. ಬಾಕ್ಸ್ ನೋಡ್ರಿ, ಒಂಥರ ಏನೋ ಚಲೋ ಕಾಣ್ಸಕತ್ತೈತಿ. 50 ml ಪರ್ಫ್ಯೂಮ್ ಇದು. ವಾವ್, ಪ್ಯಾಕೇಜಿಂಗ್ ಆಮೇಲೆ ಇದು ಬಾಟಲೂ ಭಾರಿ ಐತಿ. ಅಜ್ಮಲ್ ಬ್ರ್ಯಾಂಡ್ ಅಸೆಂಡ್ ಅಂತ ಹೇಳಿ. ಸ್ಮೆಲ್ ಇದ್ರದ್ದು ಹೆಂಗೈತಿ ಅನ್ನೋದು ನೋಡೇ ಬಿಡೋಣಂತ. ಈಗ ಜಸ್ಟ್ ಫ್ರಾಗ್ರೆನ್ಸ್ ನೋಡಿದೆ, ಅಣ್ಣಾವತ್ ಐತಿ. ಆಕ್ಚುಲಿ ಇದ್ರದ್ದು ಪ್ರೈಸ್ ಅದ್ರ ಮೇಲೆ ಬಾಕ್ಸ್ ಮೇಲೆ ಬರ್ದಿದ್ದ 1000 rupees ಅಂತ ಬರ್ದೈತಿ. ಬಟ್ ಆಫರ್ದಾಗ ಎಷ್ಟು ಸಿಕ್ಕಿದ್ದ? ಜಸ್ಟ್ 250 rupeesಗೆ ಸಿಕ್ಕೈತಿ ಆಫರ್ದಾಗ. ಆಕಿಗೆ ಅದನ್ನ ಆರ್ಡರ್ ಮಾಡಿ ತರ್ಸಾಳ ನಿನ್ನೆ ಬಿಗ್ ಬಾಸ್ಕೆಟ್ ಒಳಗೆ. ಈಕಿ ಏನಾರೇ ಇಂಥ ಪರ್ಫ್ಯೂಮ್ಸು ಆಮೇಲೆ ಏನಾರೇ ಡ್ರೆಸ್ ನನಗೇನಾರ ಆರ್ಡರ್ ಮಾಡೋದಿತ್ತಂದ್ರೆ ಸರ್ಪ್ರೈಸ್ ಆಗಿನ ತರಿಸ್ಬಿಟ್ಟಿರ್ತಾಳೆ ಒಮ್ಮಿಂದೊಮ್ಮೆ. ನನಗೆ ಆಕ್ಚುಲಿ ಸರ್ಪ್ರೈಸ್ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾವು, ಬಟ್ ಆಕಿಗೆ ಸರ್ಪ್ರೈಸ್ ಅಂದ್ರೆ ಒಟ್ಟ ಲೈಕ್ ಆಗಂಗಿಲ್ಲ. ಸೊ ಹಿಂಗಾಗಿ ಆಕಿಗೆ ನಾ ಸರ್ಪ್ರೈಸ್ ಕೊಡೋದನ್ನ ಸ್ಟಾಪ್ ಮಾಡಿಬಿಟ್ಟೇನಿ. ರೋಶ್ನಿಗೆ ಕೇಳೋಣಂತ ಆಕಿಗೆ ಸರ್ಪ್ರೈಸ್ಗಳು ಎದಕ್ಕೆ ಲೈಕ್ ಆಗಂಗಿಲ್ಲ ಅಂತ ಹೇಳಿ. ಇಲ್ಲಿ ಕುಂತಾಳ. ಹೇಳುವ, ನಿಂಗೆ ಸರ್ಪ್ರೈಸ್ ಅಂದ್ರೆ ಎದಕ್ಕೆ ಲೈಕ್ ಆಗಂಗಿಲ್ಲ? ನಾನು ಭಾಳ ಪರ್ಟಿಕ್ಯುಲರ್ ಇದ್ದೀನಿ ಕೆಲವೊಂದು ಥಿಂಗ್ಸ್ ಬಗ್ಗೆ. ನಂಗೆ ಪರ್ಫ್ಯೂಮ್ಸ್ ಆಗಲಿ ಡ್ರೆಸ್ಸಸ್ ಆಗಲಿ ನಂಗೆ ನನ್ನ ಚಾಯ್ಸ್ ನನಗೆ ಲೈಕಿಂಗ್ ಇರ್ಬೇಕದ. ಸೊ ಓಕೆ, ನೀ ಕೊಡ್ಸೋದಿತ್ತಂದ್ರೆ ಕೊಡಿಸ, ನಾ ಬೇಡ ಅನ್ನಂಗಿಲ್ಲ. ಸರ್ಪ್ರೈಸ್ ಅಂತೂ ಇಡಬೇಡ, ಬಿಕಾಸ್ ನನಗೆ ಏನು ಬೇಕು ಕೊಡ್ಸ್ಕೊಳ್ಳೋದು ಚಲೋ. ಅವ್ರದ್ದು ಲೈಕಿಂಗ್ ತಕ್ಕಂಗೆ ಪ್ರಾಪ್ ಅವ್ರು ಕೊಡ್ಸಿರ್ತಾರೆ. ಬಟ್ ನಂಗೆ ಲೈಕ್ ಆಗಲಿಲ್ಲ, ನಾ ಹಾಕೊಳ್ಳಿಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್ ಆಫ್ ದ್ಯಾಟ್ ಗಿಫ್ಟಿಂಗ್. ಸೊ ನಾ ಏನು ಹೇಳೋದು ಎಲ್ಲರಿಗೂ ಅಂದ್ರೆ ನನ್ನ ಫ್ರೆಂಡ್ಸಿಗೂ ಕೇಳ್ತೀನಿ, ನಾ ರಾಹುಲ್ಗೂ ಹೇಳ್ತೀನಿ, ನಿಮ್ಗೆ ಏನಾರ ಕೊಡೋದಿತ್ತಂದ್ರೆ ಪ್ಲೀಸ್ ನಂಗೆ ಕೇಳ್ರಿ. ಬಿಕಾಸ್ ನಂಗೆ ಏನು ಲೈಕ್ ಆಗ್ತದೆ ನಂಗೆ ಅದನ್ನ ತೊಗೊಂಡ್ರೆ ಅಟ್ಲೀಸ್ಟ್ ನಾ ಯೂಸರೇ ಮಾಡ್ತೀನಿ ಅಂತ ಹೇಳಿ. ಸೊ ನಮ್ಮ ಮಮ್ಮಿ ಪಪ್ಪಾನು ಹಂಗೆ ಫಾಲೋ ಮಾಡ್ಕೊತ ಬಂದಾರ. ಅವರು ಎಂದೂ ನಂಗೆ ಏನೂ ಸರ್ಪ್ರೈಸ್ ಆಗಿ ಏನೂ ಕೊಟ್ಟಿಲ್ಲ. ಅವರೆಲ್ಲರೂ ನಂಗೆ ಏನು ಬೇಕಂತ ಕೇಳಿನೇ ನನಗೆ ಕೊಡ್ಸ್ಯಾರ. ಅವ ದೊಡ್ಡ ಸಾಮಾನು ಹಿಡಿದು ದೊಡ್ಡ ಥಿಂಗ್ಸ್, TV, ಒಟ್ಟು ನಂಗೆ ಏನು ಲೈಕಿಂಗ್ ಇರ್ತದೆ ಅದನ್ನೆಲ್ಲ ಹಿಡಿದು ಡ್ರೆಸ್ಸಸ್ ತನೂ ಎಲ್ಲ ನಂದೇ ಲೈಕಿಂಗ್ ಮೇಲೇ ಇದು ಬಂದದ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ಓಕೆ, ಆ್ಯಕ್ಚುಲಿ ಆಕಿ ಹೇಳೋದು ಕರೆಕ್ಟ್ ಅದ. ಒಬ್ಬೊಬ್ಬರಿಗೆ ಸರ್ಪ್ರೈಸ್ ಲೈಕ್ ಆಗಂಗಿಲ್ಲ. ಸೊ ಈಗ ನನಗಂತೂ ಯಾರು ಹಿಂಗೆ ಸರ್ಪ್ರೈಸ್ ಕೊಟ್ರೆ ನನಗೆ ಲೈಕ್ ಆಗ್ತೈತಿ. ಯಾಕಂದ್ರೆ ಅವ್ರು ಏನೋ ಒಂದು ಚಲೋ ಇಂಟೆನ್ಷನ್ ಇಟ್ಕೊಂಡು ತಂದು ಕೊಟ್ಟಿರ್ತಾರ. ಒಬ್ಬೊಬ್ಬರಿಗೆ ಲೈಕ್ ಆಕೈತಿ ಅವ್ರು ಏನು ಕೊಟ್ಟಾರ ಅಂತ ಹೇಳಿ. ಸೊ ಒಬ್ಬೊಬ್ಬರಿಗೆ ಏನಾಗ್ತೈತಿ, ಸರ್ಪ್ರೈಸ್ಗಳ ಲೈಕ್ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋದು ಪ್ರಾಡಕ್ಟ್ ಆಯ್ತು, ಆಮೇಲೆ ಇಷ್ಟ ಆಗೋದು ಒಂದು ಏನಾರ ಬಟ್ಟೆ ಆಯ್ತು, ಆಮೇಲೆ ಪರ್ಫ್ಯೂಮ್ ಆಯ್ತು, ಏನೋ ಶೂಸ್ ಆಯ್ತು, ಅವ್ರಿಗೆ ಇಷ್ಟ ಆಗೋದು ಬೇರೆನೇ ಇರ್ತೈತಿ, ನಾವು ಕೊಟ್ಟಿದ್ದು ಬೇರೆನೇ ಇರ್ತೈತಿ. ಎಲ್ಲರೂ ಹಂಗೆ ಇರ್ತಾರ ಅಂತ ಹೇಳಕ್ ಆಗಂಗಿಲ್ಲ. ಒಬ್ಬೊಬ್ರಿಗೆ ಸರ್ಪ್ರೈಸ್ ಇಷ್ಟ ಆಗ್ತೈತಿ, ಒಬ್ಬೊಬ್ರಿಗೆ ಸರ್ಪ್ರೈಸ್ ಇಷ್ಟ ಆಗಂಗಿಲ್ಲ. ಸೊ ಯಾರ್ಯಾರು ಈ ಕ್ಯಾಟಗರಿ ಒಳಗೆ ಅದೇರ ಅನ್ನೋದು ಹೇಳ್ರಿ ನೋಡೋಣ ನೀವು ಅಂತ. ಯಾಕಪ್ಪ ಅಂತ ಹೇಳಿದ್ರ ಅವರು ಸ್ಪೆಂಡ್ ಮಾಡೇ ಮಾಡ್ತಾರ.
ಹಾ ಯೂಸ್ ಆಗೋ ಥಿಂಗ್ಸ್ ಕೊಟ್ಟು ಸ್ಪೆಂಡ್ ಮಾಡಿದ್ರ ಮನಿ ಅದೇನೋ ಒಂದು ವರ್ತ್ ಇರ್ತದ ಅನ್ಬೋದು ನನ್ನ ಐಡಿಯಾ. ನಿಮ್ದು ಏನದ ಅದನ್ನ ನೀವು ಹೇಳ್ರಿ, ಕಮೆಂಟ್ ಡೌನ್ ಮಾಡ್ರಿ. ನಿಮ್ದು ಹೆಂಗ ನಿಮಗೆ ಗಿಫ್ಟ್ಸ್ ಲೈಕ್ ಆಗ್ತದೋ ಏನ್ ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ ಇಸ್ಕೊಳ್ಳೋದು ಚಲೋನೋ, ಕಮೆಂಟ್ ಡೌನ್. ಗೈಸ್ ಇವತ್ತೊಂದು ನಿಮಗೆ ಸೀಕ್ರೆಟ್ ಹೇಳ್ಕೊಡ್ತೀನಂತ. ಏನಪ್ಪಾ ಅಂತ ಹೇಳಿದ್ರ, ರಾತ್ರಿ ಅರೌಂಡ್ ಆಫ್ಟರ್ 9:30 ಅಥವಾ 10 o'clock ಬೆಂಗಳೂರಿನಾಗ ಇರೋರಿಗಿದೆ ಎಸ್ಪೆಷಲಿ, ನೀವು ಗ್ರೋಸರೀಸ್ ಏನ್ರಿ ಆರ್ಡರ್ ಮಾಡ್ರಿ. ಸೊ ದಟ್ ಲೈಕ್ ನಿಮ್ಗೆ ಇಷ್ಟು ಆಫರ್ಸ್ ಬಿಟ್ಟಿರ್ತಾರ. ಆಮೇಲೆ ಫಸ್ಟ್ ಆಫ್ ಆಲ್ ಆಫ್ಟರ್ 9 o'clock ವೆಜಿಟೇಬಲ್ಸ್ ಎಲ್ಲ ಫುಲ್ ಚೀಪ್ ಇರ್ತಾವ. ಆಮೇಲೆ ಫ್ರೂಟ್ಸ್ನು ಫುಲ್ ಕಮ್ಮಿ ರೇಟ್ನಾಗ ಕೊಡ್ತಿರ್ತಾರ. ಆಮೇಲೆ ಅದು ದಿನಕ್ಕೆ ದಿನ ಸ್ಟಾಕ್ ಆಗ್ತಿರ್ತದ. ಸೊ ಅದು ಭಾಳ ಹಳೇದು, ಏನ 3-4 ದಿನದ ಹಳೇದಂತ ಇರಂಗಿಲ್ಲ. ಎವ್ರಿ ಮಾರ್ನಿಂಗ್ ಬರ್ತದ ಸ್ಟಾಕ್ ಅವರಲ್ಲಿ. ಆಮೇಲೆ ನೈಟ್ ಮುಗಿಲಿಕ್ಕೆ ಬಂದಂಗೆಲ್ಲ ರೇಟ್ ಫುಲ್ ಕಮ್ಮಿ ಇಳಿಸ್ಬಿಡ್ತಾರ. ಸೊ ನಾನೇನ್ ಮಾಡಿರ್ತೀನಿ ಯೂಶಲಿ ಅಂತಂದ್ರೆ ಅಂತ ಟೈಮಿಗೆ ಗ್ರೋಸರೀಸ್ ಆರ್ಡರ್ ಮಾಡ್ತೀನಿ. ನಾ ಏನ್ ಗ್ರೋಸರೀಸ್ ಆರ್ಡರ್ ಮಾಡಿದ್ರು ಇಟ್ ವಿಲ್ ಬಿ ಆಫ್ಟರ್ 9 o'clock ಇನ್ ದ ನೈಟ್. ಅವಾಗ ಏನಾಯ್ತು ಅಂತಂದ್ರ ನಾ ಎಲ್ಲ ಒಂದು ಅರೌಂಡ್ 300-400 rupeesದ ಕಾರ್ಟ್ ಒಳಗೆ ಹಾಕಿಟ್ಟೆ. ಅದಾದ್ಮೇಲೆ ಸ್ವಿಗ್ಗಿ ಒಳಗ ಅಥವಾ ಇನ್ಸ್ಟಾಮಾರ್ಟ್ ಒಳಗ ಮತ್ತೆ ಬಿಗ್ ಬಾಸ್ಕೆಟ್ ಒಳಗ ಕೆಳಗ ಅವರು ತೋರಿಸ್ತಿರ್ತಾರ ಗುಡ್ ಡೀಲ್ಸ್ ಅಂತ. ಇಫ್ ಯು ಬೈ ದಿಸ್ ಮಚ್ ಇಷ್ಟು ನೀವು ಖರೀದಿ ಮಾಡಿದ್ರೆ ನಿಮಗೆ ಇವೆಲ್ಲ ಕಮ್ಮಿ ರೇಟ್ ಒಳಗೆ ಸಿಗ್ತಾವ ಅಂತ. ಸೊ ಹಂಗನೇ ಸಿಕ್ಕಿದ್ ಯಾವ್ದಪ್ಪ ಅಂತಂದ್ರ ಈ ಕ್ವೆಂಚದ್ ಅಲ್ಟ್ರಾ ಲೈಟ್ ಜೆಲ್ ಮಾಯಿಶ್ಚರೈಸರ್ ಅಂತ. ಐ ಹ್ಯಾವ್ ಬಿನ್ ಐಯಿಂಗ್ ದಿಸ್ ಫಾರ್ ಮಂತ್ಸ್. ಆಕ್ಚುಲಿ ನಾ ಇದನ್ನ ತಗೋಬೇಕು ಭಾಳ ಅನ್ಸತಿ ಅಂತ ಹೇಳಿ ನೈಕಾ ಒಳಗೆ ಹುಡುಕಿನಿ ಮತ್ತು ನೋಡ್ಕೋತಾ ಇದ್ದೆ ನಾನು. ಬಿಕಾಸ್ ಇಟ್ಸ್ ಅ ಕೊರಿಯನ್ ಬ್ರ್ಯಾಂಡ್. ಕೊರಿಯನ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಸ್ಕಿನ್ ಕೇರಿಗೆ ಭಾಳ ಫೇಮಸ್. ಸೊ ಇದನ್ನ ಭಾಳ ಫೇಮಸ್ ಬ್ರ್ಯಾಂಡ್ ಇದೆ ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ನಾ ಎವ್ರಿ ಟೈಮ್ ಚೆಕ್ ಮಾಡ್ಬೇಕಾದ್ರೂ. ಬಟ್ ಗೆಸ್ ವಾಟ್, ನಿನ್ನೆ ನಾನು ಆರ್ಡರ್ ಹಾಕ್ಲಿಕ್ಕತ್ತಿದ್ದ ಗ್ರೋಸರೀಸ್ ಇದು ಬಂತು. ಎಷ್ಟಕ್ಕೆ ಸಿಕ್ಕಿರ್ಬೋದು ಹೇಳ್ರಿ? ನಿಮಗೆ ಹೇಳ್ತೀನಿ. ಇದ್ರದ್ದು ಪ್ರೈಸ್ ಆ್ಯಕ್ಚುಲಿ 599 ಏನೋ ಅದ. ಓಕೆ, ಬೇಕಾದ್ರೆ ನಿಮಗೆ ಇಲ್ಲೂ ತೋರಿಸ್ತೀನಿ. ಈಗ ಜಸ್ಟ್ ಇದು ಓಪನ್ ಮಾಡಿದ್ದೆ ನಾನು ಬ್ಲಿಂಕಿಟ್ ಒಳಗಡೆ 539 rupeesಗೆ ಅದ ಇದು ಮಾಯಿಶ್ಚರೈಸರ. ಸೊ ನನಗೆ ಬರೀ 99 rupeesಗೆ ಸಿಕ್ಕಿದೆ ಇದು. ಐ ಮೀನ್ ನಾ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ, ನನ್ನ ಫ್ರೆಂಡ್ಸಿಗೂ ರೆಕಮೆಂಡ್ ಮಾಡ್ತೀನಿ. ಆಫ್ಟರ್ 10 o'clock ನೀವು ಬೈ ಮಾಡಿದ್ರೆ ನಿಮಗೆ ಮಸ್ತ್ ಇಂಥವು ಡೀಲ್ಸ್ ಸಿಗ್ತಾವ ಅಂತ. ಬಿಕಾಸ್ ಅವರಿಗೆ ಎಲ್ಲ ಜಲ್ದಿ ಸ್ಟಾಕ್ ಖಾಲಿ ಮಾಡೋದಿರ್ತದೆ. ಬಿಕಾಸ್ ನೆಕ್ಸ್ಟ್ ಡೇ ಫ್ರೆಶ್ ವೆಜಿಟೇಬಲ್ಸ್ ಬರ್ತಿರ್ತಾವ. ಅದಕ್ಕೆ ನಾನು ಯೂಶಲಿ ಅವಾಗ ಬೈ ಮಾಡಿರ್ತೀನಿ. ನೋಡ್ರಿ, ಇದು ಬ್ರೈಟನ್ಸ್ ಆ್ಯಂಡ್ ನರಿಷಸ್ ಸ್ಕಿನ್ನ. ಸೊ ನಾನೇನು ಮಾಡೀನಿ, ಇದನ್ನ ನೈಟ್ ನನ್ನ ಬೆಡ್ ಬಾಜು ಇಟ್ಕೊಂಡಿನಿ. ಸೊ ದಟ್ ನಾ ಎವ್ರಿ ನೈಟ್ ಹಚ್ಕೊಂಡು ಮಕ್ಕೋಬೇಕಂತ ಹೇಳಿ. ಆಮೇಲೆ ನಿಮಗೆ ಪ್ರೈಸನ್ನು ತೋರಿಸ್ತೀನಿ. ಪ್ರೈಸ್ ನೋಡ್ರಿ 599 ಅದು. ಆ್ಯಂಡ್ ವಿತ್ ಸಮ್ ಆಫರ್ 539ಗೆ ಅದು ಬ್ಲಿಂಕಿಟ್ ಒಳಗೆ ಮಾರ್ಲಿಕತ್ತಾರ. ಬಟ್ ನನಗೆ ಇನ್ಸ್ಟಾಮಾರ್ಟ್ ಒಳಗೆ ಬರೀ 99 rupeesಗೆ ಸಿಕ್ಕ್ಯದ. ಆಮೇಲೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಟ್ ಈಸ್ ಸಚ್ ಅ ಗುಡ್ ಬ್ರ್ಯಾಂಡ್. ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ, ಆಲ್ಕೋಹಾಲ್ ಫ್ರೀ. ಆ್ಯಂಡ್ ನಿಮ್ದು ಏನು ಬ್ಲೆಮಿಷಸ್ ಇರ್ತಾವ ಅಥವಾ ಏನಾದರೂ ಮುಖದ ಮೇಲೆ ಕಲೆ ಇರ್ತದಂದ್ರೂ ಅದನ್ನ ತೆಗಿತದ. ಬಿಕಾಸ್ ಎಲ್ಲ ಕೊರಿಯನ್ ಮೇಡ್ ಸ್ಕಿನ್ ಕೇರ್ ಆರ್ ಫೇಮಸ್ ಫಾರ್ ರಿಮೂವಿಂಗ್ ಬ್ಲೆಮಿಷಸ್ ಆರ್ ಡಲ್ನೆಸ್ ಫ್ರಮ್ ಯುವರ್ ಸ್ಕಿನ್. ಆಮೇಲೆ ದಿಸ್ ಇಸ್ ಕ್ವೆಂಚ್ ಬ್ರ್ಯಾಂಡ್. ನೀವು ಯಾವಾಗಾದ್ರೂ ಸಪೋಸ್ ಇಫ್ ಯು ಕಮ್ ಅಕ್ರಾಸ್ ಇದನ್ನ ಯಾವತ್ತಾದ್ರೂ ನೋಡಿದ್ರಿ ನೀವೆಲ್ಲ ಅಂತಂದ್ರೆ ಇದನ್ನ ಗೋ ಫಾರ್ ದಿಸ್ ಬ್ರ್ಯಾಂಡ್. ಬಿಕಾಸ್ ಇಟ್ ಈಸ್ ಅ ಗುಡ್ ಬ್ರ್ಯಾಂಡ್ ಆ್ಯಂಡ್ ಸಿ ಇಟ್ ಈಸ್ ಮೇಡ್ ಇನ್ ಕೊರಿಯಾ ಅಂತ ತೋರ್ಸ್ಯಾರ. ಸೊ ದಿಸ್ ವಾಸ್ ಮೈ ಸೀಕ್ರೆಟ್. ನಿಮಗೆ ಬಿಟ್ಕೊಟ್ಟಿರ್ತೀನಿ ಇವತ್ತು, ನೀವು ಫಾಲೋ ಮಾಡ್ರಿ. ನಿಮಗೆ ವರ್ಕ್ ಆಯ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಫ್ ಇಟ್ ವರ್ಕ್ಸ್ ಫಾರ್ ಯು ಅಂತ. ಈಗ ನಾನು ಮತ್ತು ರೋಶ್ನಿ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ಗೆ ಹೋಗಿ ಸ್ವಲ್ಪ ಬ್ಯಾಂಕಿದ ಕೆಲಸ ಅದ. ಅದಾದ್ಮೇಲೆ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಮನೆಗೆ ಬಂದು ಸ್ವಲ್ಪ ಎಲ್ಲ ಮನೆಗೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ಯಾವ್ದಾದ್ರು ಮೂವಿ ನೋಡ್ಕೊಂತ ಚಿಲ್ ಮಾಡ್ತೀವಂತ. ಸೊ ಮೊಬೈಲಿಗೆ ಟೆಂಪಲ್ ಹೋಗಿ ಬರ್ತೀವಿ ಗಾಯ್ಸ್. ವೀಕೆಂಡ್ ಬಂತಂದ್ರೆ ನಾನು ಮತ್ತು ರೋಶ್ನಿ ಶನಿವಾರ ಯಾವ್ದಾರು 1-2 ಟೆಂಪಲ್ ಹೋಗಿರ್ತೀವಿ. ಮಾರ್ನಿಂಗ್ ಹನುಮಪ್ಪನ ಟೆಂಪಲ್ಗೆ, ಆಮೇಲೆ ಇನ್ನೊಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠನೂ ಭಾಳ ಚಲೋ ಇತ್ತು. ಸೊ ಅದ್ರ ಸಲುವಾಗಿ ನಾವು ಎವ್ರಿ ವೀಕೆಂಡ್ ಸಾಟರ್ಡೆ ಯಾವ್ದಾರು ಟೆಂಪಲ್ಗೆ ಹೋಗಿರ್ತೀವಿ. ಹಂಗೆ ಟೆಂಪಲ್ಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗಿರ್ತೀವಿ. ಸೊ ಈಗ ನಾವು ಹೊಂಟಿದ್ದು ರಾಘವೇಂದ್ರ ಸ್ವಾಮಿ ಮಠ. ಭಾಳ ಚಂದದಾಗ ಇದೆ ಟೆಂಪಲ್. ರಾಮಮೂರ್ತಿ ನಗರ ಒಳಗೆ ಶಾಂತಿ ಲೇಔಟ್ದಾಗ ಐತದ. ನನಗೆ ರೋಶ್ನಿ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಹೋಗಿದ್ಲು. ಇದು ನಾವು ಆಲ್ಮೋಸ್ಟ್ ಎವ್ರಿ ವೀಕೆಂಡಿಗೆ ಹೋಗೋದು ರೂಢ ಮಾಡ್ಕೊಂಡ್ಬಿಟ್ಟಿವಿ. ಆಮೇಲೆ ಇಲ್ಲಿದೇನು ಸ್ಪೆಷಾಲಿಟಿ ಅಂತಂದ್ರೆ ಸುತ್ತಮುತ್ತ ಭಾಳ ಗ್ರೀನ್ರಿ ಐತಿ. ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಬರ್ತಾವಲ್ಲ ಇಲ್ಲ ಈ ಇದರ ಮಠದ ಹಿಂದಲ್ಲ. ಸೊ ಹೀಗಾಗಿ ಇದು ನನಗೆ ವೈಬ್ಸ್, ಆಮೇಲೆ ಕ್ಲೈಮೇಟು ಅಲ್ಲಿ ಒಂಥರ ಒಂದು ಕೂಲ್ ಭಾರಿ ಇರ್ತೈತಿ. ಅದಾದ್ಮೇಲೆ ಟೆಂಪಲ್ ನೋಡಿ ಮುಗಿಸ್ಕೊಂಡು ಇಲ್ಲಿ ಉಡುಪಿ ಗಾರ್ಡನ್ ಅಂತ ಹೇಳಿ ಅದ್ರ ಬಾಜುಕನ ಒಂದು ಜಸ್ಟ್ 200 ಮೀಟ್ರ್ ಮಸ್ತ್ ಹೋಗಿ ನಾನು ಮತ್ತು ರೋಶ್ನಿ ತಟ್ಟೆ ಇಡ್ಲಿ ಆಮೇಲೆ ಮಂಗಳೂರು ಬಜಿ ತಿಂದು ನಾಷ್ಟ ಮಾಡಿ ಸೀದಾ ಮತ್ತು ಇನ್ನೇನು ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಮನೆಗೆ ಹೋಗ್ಬೇಕಾದ್ರೆ ಹಾದ್ಯಾಗ ರೋಶ್ನಿಗೆ ಸಡನ್ನಾಗಿ ಮಿಸ್ಟರ್ DIY ಶಾಪಿಗೆ ಹೋಗ್ಬೇಕಂತ ಅನಿಸ್ತು. ಸೊ ಆಕೆ ಏನೋ ಸ್ವಲ್ಪ ಶಾಪಿಂಗ್ ಮಾಡಾಕಿದ್ಲು ಅವ್ರದ್ದು ಫ್ರೆಂಡ್ಸಿಗೆ ತೊಗೊಳಕಂತ ಹೇಳಿ. ಫ್ರೆಂಡ್ಶಿಪ್ ಡೇಗೆ ಏನೋ ಒಂದು ಸೀಕ್ರೆಟ್ ಇಟ್ಟಾಳಕಿ.
ಸೊ ಅದ್ರ ಸಲುವಾಗಿ ಮಿಸ್ಟರ್ DIY ಶಾಪಿಗೆ ಕರ್ಕೊಂಡು ಹೋದ್ಲು. ನನಗೆ ಆಕಿಗಿದ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಈ ಶಾಪ. ಇದ್ರಾಗ ಶಾಪಿಂಗ್ ಮಾಡೋದಂದ್ರೆ ಆಕಿಗೆ ಭಾಳ ಒಂಥರ ಏನೋ ಒಂದು ಚಲೋ ವೈಬ್ ಸಿಗ್ತೈತಿ. ಸೊ ಅದ್ರ ಸಲುವಾಗಿ ನಮ್ಮ ಮನೆಯಿಂದ ಜಸ್ಟ್ ಇದು 1 ಕಿಲೋಮೀಟ್ರ್ ಐತಿ ಈ ಶಾಪ. ಸೊ ನಾನು ಈ ಫಸ್ಟ್ ಟೈಮ್ ಹೋದಾಗ ಈ ಶಾಪಿಗೆ ಹೋದಾಗ ನನಗೆ ಭಾಳ ಅಂದ್ರೆ ಭಾಳ ಪ್ರಾಡಕ್ಟ್ಸ್ ಎಲ್ಲ ಭಾಳ ಲೈಕ್ ಅದು. ಇಷ್ಟು ಕ್ಯೂಟ್ ಇರ್ತಾವಲ್ಲ ಹೇಳ್ತೀನಿ ಇಲ್ಲಿ, ಎಸ್ಪೆಷಲಿ ಫಾರ್ ಕಿಡ್ಸಿಗೆ ಆಮೇಲೆ ಲೇಡೀಸಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ ಇದೆ. ಮನಿದು ಏನೇನು ಎಸೆನ್ಷಿಯಲ್ಸ್ ಥಿಂಗ್ಸ್ ಏನದಾವಲ್ಲ, ಮನಿ ಯೂಸ್ ಆಗುವಂಥ ಎಲ್ಲ ವಸ್ತುಗಳನ್ನು A to Z ಎಲ್ಲ ಸಿಗ್ತಾವೆ ಇಲ್ಲಿ. ಸೊ ಅದಕ್ಕೆ ನಾವು ಮನಿಗೆ ಏನಾರೇ ನಮಗೆ ಪರ್ಚೇಸ್ ಮಾಡೋರಿದ್ವಿ ಅಂದ್ರೆ ಸೀದಾ ಇದಕ್ಕೆ ಹೋಗಿರ್ತೀವಿ. ಹೋಗಿ ನಮಗೆ ಏನು ಬೇಕೆಲ್ಲ ಖರೀದಿ ಮಾಡಿಕೊಂಡು ಆಮೇಲೆ ಇವು ಬ್ಯಾಗ್ಗಳಿಂದ ಹಿಡ್ಕೊಂಡು ನಿಮಗೆ ಏನು ಬೇಕು A to Z ಪ್ರಾಡಕ್ಟ್ಸ್ ಮಿಸ್ಟರ್ DIY ಶಾಪಿಗೆ ಬೇಕಾದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಅಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಸಿಗ್ತಾವೆ, ಆಮೇಲೆ ಏನೇನು ಮನೆಗೆ ಯೂಸ್ ಆಗ್ತದೆ. ಏನ್ರಿ ಎಸ್ಪೆಷಲಿ ನೀವು ಏನ್ರಿ ಕಿಡ್ಸಿಗೆ ಕರ್ಕೊಂಡು ಹೋದ್ರೆ ಮುಗ್ದ ಹೋಗುತ್ತೆ. ಇಲ್ಲಿ ನೋಡಿರಿ ಮ್ಯಾಟ್ಗಳು ಎಷ್ಟು ಕ್ಯೂಟ್ ಅದಾವೆ, ಇವಾಗ ಕಾಲ ಹಾಕೋ ಮ್ಯಾಟ್ಗಳು. ಒಂದೊಂದು ಪ್ರಾಡಕ್ಟನ್ನು ಭಾಳ ಅಂದ್ರೆ ಭಾಳ ಚಂದ ಇರ್ತಾವೆ ಇಲ್ಲಿ. ಸೊ ನೀವು ಮಕ್ಕಳಿಗೆ ಕರ್ಕೊಂಡು ಹೋದ್ರೆ ಮುಗ್ದ ಹೋಗುತ್ತೆ. ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಸೀದಾ ಗಂಟೆ ಬೀಳ್ತಾರೋ. ಸೊ ರೋಶ್ನಿ ಅಂತೂ ಹೋದಾಗ ಇಲ್ಲಿ ಸಿಕ್ಕಾಪಟ್ಟೆ ಮಸ್ತ್ ಶಾಪಿಂಗ್ ಮಾಡಿರ್ತಾಳು. ಇನ್ನೊಂದು 20 ಡೇಸ್ದಾಗ ನಾವಿಲ್ಲಿ ನಮ್ಮದೊಂದು ದೊಡ್ಡ ಶಾಪಿಂಗ್ ಐತಿ ಇಲ್ಲಿ ಮಿಸ್ಟರ್ DIY ಶಾಪ್ ಒಳಗೆ. ಸೊ ಅದು ಬಂದು ಇಲ್ಲೇ ಶಾಪ್ ಮಾಡ್ಬೇಕಂತ ಮಾಡೀವಿ. ಆಮೇಲೆ ಇಲ್ಲಿ ನೋಡ್ರಿ, ಇವು ಆರ್ಟಿಫಿಷಿಯಲ್ ಎಲ್ಲ ಪ್ಲ್ಯಾಂಟ್ಸ್ಗಳು ಇಷ್ಟು ಕ್ಯೂಟ್ ಸ್ಟ್ರಕ್ಚರ್ ಒಳಗೆ, ಆಮೇಲೆ ಒಂಥರ ಏನೋ ಗೊಂಬೆ ಒಳಗೆ ಹಾಕಿ ಎಷ್ಟು ಚಂದ ಮಾಡ್ಯಾರಲ್ಲ ಹೇಳ್ತೀನಿ. ರೋಶ್ನಿಗೆ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಲೈಕ್ ಆಗಂಗಿಲ್ಲ. ಆಕಿಗೆ ಈ ಪಾಟ್ದಾಗ ರಿಯಲ್ ಪ್ಲ್ಯಾಂಟ್ಸ್ಗಳೆಲ್ಲ ಹಚ್ಚೋದಂದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತೆ. ಸೊ ಅದ್ರ ಸಲುವಾಗಿ ಹಂಗೆ ಸುಮ್ಮನೆ ನೋಡಿ ಫೀಲ್ ತೊಗೊಳಕತ್ತಿದ್ಲ. ಆಮೇಲೆ ಎಲ್ಲ ಕೂಡಿ ಬಿಲ್ ಮಾಡಿಸ್ಬೇಕಂತ ಕೆಳಗೆ ಬರಾಕತ್ತಿದ್ವಿ. ಇಲ್ಲಿ ನೋಡ್ರಿ ಇಷ್ಟು ಚಂದ ಅದಾವೆ ಸಣ್ಣ ಸಣ್ಣ ಹುಡುಗರು ಬುಕ್ಸ್. ನಾವೆಲ್ಲ ಕಾಲೇಜ್ದಾಗ ಮತ್ತು ನಾವೆಲ್ಲ ಸ್ಕೂಲ್ದಾಗ ಇದ್ದಾಗ ವಿದ್ಯಾ ಮತ್ತು ಲೇಖಕ ಬುಕ್ಸ್ ಎಲ್ಲ ಫುಲ್ ಫೇಮಸ್ ಇದ್ವು. ಆಮೇಲೆ ಹಂಗೆ ಬಂದು ಕೆಳಗೆ ನೋಡಿದ್ವಿ, ಎಲ್ಲ ಗೊಂಬೆಗಳು ಇಟ್ಟಿದ್ರು. ಆಲ್ರೆಡಿ ನಮ್ಮ ಮನೆ ಒಳಗೆ ಸಿಕ್ಕಾಪಟ್ಟಿ ಗೊಂಬೆಗಳು ಅದಾವು, ಮನುಷ್ಯರ್ಕಿಂತ ಜಾಸ್ತಿ ಗೊಂಬೆಗಳು ಅದಾವೆ ನಮ್ಮ ಮನೆ ಒಳಗೆ. ಸೊ ಒಂದು ಗೊಂಬೆ ಕೊಡಿಸೋದಿನ ಅಂತ ಕೇಳಿದ್ದೆ ರೋಶ್ನಿಗೆ, ಬ್ಯಾಡ್ ಅಂದ್ಲಕ್ಕಿ. ಸೊ ಆಲ್ರೆಡಿ ಈಗ ಮನ್ಯಾಗ ಭಾಳ ಅದಾವ ಅಂಥೇಳಿ. ಸೊ ಅದ್ರ ಸಲುವಾಗಿ ನಾ ಆಕೆಗೇನು ಗೊಂಬೆ ಕೊಡಿಸ್ತಿಲ್ಲ. ಇದೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಲಾಸ್ಟಿಗೆ ಹೋಗಿ ಬಿಲ್ ಮಾಡಿಸಿದ್ಮೇಲೆ ಆರಾಮ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಂತ ಮನೆಗೆ ಹೊಂಟ್ವಿ. ಸೊ ನಾ ಮತ್ತು ರಾಹುಲ್ ನೀವು ಮಾರ್ನಿಂಗ್ ನೋಡ್ದಂಗೆ ಟೆಂಪಲಿಗೆ ಹೋದ್ವಿ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಈಗ ಸಂಜೆ ಆಗ್ಯದ. ನಿಮ್ಗೆ ಏನೋ ಒಂದು ತೋರಿಸ್ಬೇಕಂತ ಹೇಳಿ ಇಲ್ಲೇ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೂತೀನಿ. ಸೊ ಇದೇನಪ್ಪ ಅಂತಂದ್ರೆ ಇದ್ರೊಳಗೆ ಎಲ್ಲ ಮಿನಿಸೋದ್ ಪ್ರಾಡಕ್ಟ್ಸ್ ಅವ. ಭಾಳ ಜನಕ್ಕೆ ಮಿನಿಸೋ ಗೊತ್ತಿರ್ತದ, ಬಟ್ ಯಾರಿಗೂ ಗೊತ್ತಿಲ್ಲ ಅದೇನೇನಪ್ಪ ಅಂತಂದ್ರೆ 2013 ಒಳಗೆ ಒಂದು ಮಿನಿಸೋ ಅಂತ ಹೇಳಿ ಬ್ರ್ಯಾಂಡ್ ಚೈನಾ ಒಳಗೆ ಓಪನ್ ಆತ. ಇದು ಪ್ಯೂರ್ಲಿ ಏನಂತಂದ್ರೆ ಬ್ಯೂಟಿ ರಿಲೇಟೆಡ್ ಮತ್ತು ಎಸ್ಥೆಟಿಕ್ ರಿಲೇಟೆಡ್ ಶಾಪ್. ಅದ್ರೊಳಗೆ ಏನಿರ್ತಾವ ಭಾಳ ಅಂದ್ರೆ ಭಾಳ ಕ್ಯೂಟ್ ಎಸ್ಥೆಟಿಕ್ ಸಾಮಾನುಗಳು ಇರ್ತಾವ. ಲೈಕ್ ಡಾಲ್ಸ್ ಮತ್ತು ಏನಾದರೂ ಬ್ಯಾಗ್ಸ್, ಬಾಟಲ್ಸ್, ಮತ್ತು ಲೈಕ್ ಫ್ಯಾನ್ಸ್, ಸ್ಮಾಲ್ ಬ್ಯೂಟಿ ಫ್ಯಾನ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಬ್ಯೂಟಿ ಟೂಲ್ಸ್ ಎಲ್ಲಾನು ವಿತ್ ಕ್ಯೂಟರ್ ವೇ. ಹಿಂಗೆ ಕಾರ್ಟೂನ್ ಇರ್ಬೋದು ಹಾಗೆಲ್ಲ. ಸೊ ಇದು ಏನು ಮೇನ್ಲಿ ಇದು ಮಿನಿಸೋದ್ ಥೀಮ್ ಅಂತಂದ್ರೆ ಜಾಪನೀಸ್ ಮಿನಿಮಲಿಸ್ಟಿಕ್ ಸ್ಟೈಲನ್ನ ರಿಲೇಟೆಡ್ ಪ್ರಾಡಕ್ಟ್ಸ್ ಇವ್ರು ಮಾಡ್ತಾರೆ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತೀನಂತ. ಇದ್ರೊಳಗೆ ನನ್ನ ಫೇವ್ರೇಟ್ ಪ್ರಾಡಕ್ಟ್ಸ್ ಅವ. ಸೊ ಇದ್ರೊಳಗೆ ಸ್ವಲ್ಪ ನಾ ಬಾಯ್ ಮಾಡಿದ್ದದ, ಸ್ವಲ್ಪ ಅಂಕಿತಾ ಆಕೆ ಎವ್ರಿ ಟೈಮ್ ಇಲ್ಲಿ ಬಂದಾಗ ನನಗೆ ಏನಾರ ಒಂದು ಕೊಡಿಸಿ ಹೋಗಿರ್ತಾಳೆ. ಈ ಸರ್ತಿ ಮಿನಿಸೋಗ ಹೋಗಿ ಒಂದಿಷ್ಟು ಎಲ್ಲ ಏನೇನು ಬೇಕು ಫೇಸ್ ಮಾಸ್ಕ್ ಅವು ಇವೆಲ್ಲ ತೊಗೊಂಡು ನನಗೆ ಡನ್ಸೋ ಮಾಡಿದ್ಲು. ಬಿಕಾಸ್ ಈ ಸರ್ತಿ ನಮಗೆ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಆಕಿ ನನ್ನ ಬೆಸ್ಟ್ ಫ್ರೆಂಡ್, ಆಕಿ ಸ್ವೀಡನ್ನಾಗ ಇರ್ತಾಳೆ, ಬಟ್ ಬಂದಾಗ ಒಂದು ಸರ್ತಿ ಹೀಗೆಲ್ಲ ಶಾಪಿಂಗ್ ಮಾಡಿ ನನಗೆ ಕೊಡಿಸಿ ಎಲ್ಲ ಮಸ್ತ್ ಎಂಜಾಯ್ ಮಾಡಿಸಿ ಹೋಗಿರ್ತಾಳೆ. ಸೊ ಈ ಸರ್ತಿ ಆಕಿಗ ಭಾಳಷ್ಟು ಮೀಟಿಂಗ್ಸ್ ಎಲ್ಲ ಇದ್ವು. ಆಕಿ ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿದ್ಲು. ಸೊ ಮೀಟ್ ಆಗ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಆಕಿ ಸೀದಾ ನನ್ನ ಆಫೀಸ್ಗೆ ಡನ್ಸೋ ಮಾಡಿದ್ಲು. ನೋಡ್ತೀನಿ ಒಂದು ಫುಲ್ ಟೋಟ್ ಬ್ಯಾಗ್ ಒಳಗೆ ಬಂತು ಡನ್ಸೋ. ಏನು ಕಳ್ಸಾಳ ಅಂತ ನಾನು ಉಳಿತೀನಿ. ಆಮೇಲೆ ನೋಡಿದ್ರೆ ಫುಲ್ ಮಿನಿಸೋದು ಎಲ್ಲ ಫುಲ್ ಖರೀದಿ ಮಾಡಿ ಕಳ್ಸಾಳ. ನೋಡೋಣ ಅಂತ ಏನೇನವ ಅಂತ ಒಂದೊಂದೇ ತೋರಿಸ್ತೀನಿ ನಿಮ್ಗೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನೀವು ಹೋದಾಗ ನಿಮ್ಗೆ ಐಡಿಯಾ ಸಿಗ್ತದೆ ಏನು ನೀವು ಬೈ ಮಾಡ್ಬೋದು ಅಂತ ಹೇಳಿ. ಯಾಕಂದ್ರೆ ಇಷ್ಟು ವೆರೈಟೀಸ್ ಇರ್ತಾವ. ಆ್ಯಂಡ್ ಆಲ್ಸೋ ನೀವು ಗೂಗಲ್ ಮಾಡ್ರಿ ನಿಮ್ದು ನಿಯರೆಸ್ಟ್ ಯಾವ್ದು ಮಿನಿಸೋ ಅದ ಅಂತ ಹೇಳಿ. ಡೆಫಿನೆಟ್ಲಿ ಒಂದ್ಸರ್ತಿ ಯಾರು ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡ್ರಿ. ಯು ಆರ್ ಗೋಯಿಂಗ್ ಟು ಲವ್ ಇಟ್. ಎಸ್ಪೆಷಲಿ ನಿಮ್ಗೆ ಸಪೋಸ್ ಡಾಟರ್ಸ್ ಇದ್ರು, ಸಣ್ಣ ಹುಡುಗರು ಇದ್ರು, ನಿಮಗೆ ಗಂಟೆ ಬಿದ್ದು ಬಿಡ್ತಾರ ಅವ್ರು ಅದ್ರೊಳಗಿಂದ ಎಲ್ಲ ಕೊಡಿಸ್ರಿ ಅಂತ. ಅಷ್ಟು ಕ್ಯೂಟ್ ಇರ್ತಾವ, ಟ್ರಸ್ಟ್ ಮೀ. ಸೊ ಲೆಟ್ಸ್ ಸಿ. ಫಸ್ಟ್ ಆಕಿ ಏನು ಮಾಡಿದ್ಲ, ಅಫ್ಕೋರ್ಸ್ ಆಕಿಗೆ ಗೊತ್ತು ನನ್ನ ಪ್ಯಾಂಡಾ ಇಷ್ಟ ಅಂತ. ಒಂದು ಪ್ಯಾಂಡಾದ ಬ್ಯಾಗ್ ಒಳಗೆ ಕಳಿಸ್ಕೊಟ್ಟಾಳೆಲ್ಲ. ಆಮೇಲೆ ನಾ ಹೇಳ್ದಂಗೆ ಇದ್ರೊಳಗೆ ಅರ್ಧ ನನ್ನೂ ಥಿಂಗ್ಸ್ ಇಟ್ಟೀನಿ ನಾನು. ಸೊ ದ್ಯಾಟ್ ಒಂದೇ ಕಡೆಗೆ ಸಿಗಲಿ, ಒಂದೊಂದೇ ತೋರಿಸ್ಬೇಕು ನಿಮಗೆ ಅಂತ ಹೇಳಿ. ಫಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಇದು ಆ್ಯಕ್ಚುಲಿ ನಾನು ಅರೌಂಡ್ 6 months ಬೈ ಮಾಡಿದ್ದೆ. ಫ್ಯಾನ್ ಇದೆ, ನೀವು ಕೇಳಿಸ್ತೀರಿ ನೋಡ್ರಿ, ಸೌಂಡ್ ಕೇಳಿಸ್ತಿರ್ಬೇಕು ನಿಮಗೆ.
ಫಸ್ಟ್ ಆಪ್ಷನ್ ಹಿಂಗ ಲೈಟ್ ಹತ್ತದ, ಫ್ಯಾನ್ ಚಾಲು ಆಗ್ತದ, ಇದು ಒಂದೇದ ಸ್ಪೀಡ್. ಅದ್ರದಕ್ಕಿಂತ ಸ್ವಲ್ಪ ಮೇಲೆ ಮಾಡಿದ್ರೆ ಸೆಕೆಂಡ್ ಸ್ಪೀಡ್ ಇನ್ನ ಜಾಸ್ತಿ ಸ್ಪೀಡ್ ಆಗಿ ತಿರುಗ್ತದ. ಭಾಳ ಎಫೆಕ್ಟಿವ್ ಅದ ಇದು. ಎಸ್ಪೆಷಲಿ ನಾವು ಫಂಕ್ಷನ್ಸಿಗೆಲ್ಲ ಹೋಗಿರ್ತೀವಿ, ಅಲ್ಲಿ ಎಲ್ಲ ಕಡೆ ಫ್ಯಾನ್ ಇರಂಗಿಲ್ಲ, ಅಥವಾ ಹೋಮ ಹವನ ನಡೀತಿರ್ತದ, ಅವಾಗೆಲ್ಲ ಭಾಳ ಸೆಕೆ ಆಗ್ತಿರ್ತದೆ. ಯಾಕಂದ್ರೆ ನಮ್ದು ಹೆವಿ ಇರ್ತಾವೆ, ಸೀರೆ ಆಗಲಿ ಡ್ರೆಸ್ ಆಗಲಿ. ಸೊ ಅಂಥ ಟೈಮಿಗೆ ಇದು ಬೇಕಾಗ್ತದೆ. ಅದನ್ನು ನಾ ಪರ್ಚೇಸ್ ಮಾಡಿದೆ ಅದಕ್ಕೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾ ಹೋದಾಗ ನನ್ನ ಫ್ರೆಂಡ್ ಮದ್ವೆ ಇತ್ತು, ಅದ್ರ ಸಂಬಂಧ ನನಗೆ ಇದು ಮೊದಲು ತೊಗೊಂಡು ಹೋಗ್ಬೇಕು ಅನ್ನಿಸ್ತು. ಯಾಕಂದ್ರೆ ಅದು ಬಾಗಲಕೋಟ್ನಾಗಿತ್ತು ಮೊದಲೇ ಕೆಟ್ಟ ಶೆಕೆಯಲ್ಲಿ. ಆಮೇಲೆ ಇದನ್ನು ಇಲ್ಲಿ ಸಿ ಟೈಪದ ಇದು ಕೊಟ್ಟಾರ, ಅಲ್ಲಿ ನಾವು ಚಾರ್ಜಿಂಗ್ ಹಚ್ಚಿ ಇಡ್ಬೋದು. ನಾನು ಅರೌಂಡ್ ಹಾಫ್ ಆನ್ ಅವರ್ ಚಾರ್ಜ್ ಮಾಡಿರ್ತೀನಿ 15 ಡೇಸಿಗೊಮ್ಮೆ. ಸೊ ದ್ಯಾಟ್ ಇದು ರೇರ್ಲಿ ಯೂಸ್ ಆಗ್ತದೆ, ಎನಿವೇ ಫಂಕ್ಷನ್ಸಿಗೆ ಅಷ್ಟೇ ಬೇಕಂತ ಹೇಳಿ. ಸೊ ಯಾ, ದಿಸ್ ಈಸ್ ಲೈಕ್ ಮೋಸ್ಟ್ ಯೂಸ್ಫುಲ್ ಥಿಂಗ್ ಎವರ್. ಎಲ್ಲರದ್ದು ಹುಡುಗಿಯಾರದ ಹ್ಯಾಂಡ್ ಬ್ಯಾಗ್ ಒಳಗೆ ಇರಲೇಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣಂತ. ನೆಕ್ಸ್ಟ್ ಪ್ರಾಡಕ್ಟ್ ಈಸ್, ಇದು ಅಂಕಿತ ಕೊಟ್ಟು ಕಳ್ಸಿದ್ ನಂಗೆ, ಡ್ರೀಮಿ ವೆಕೇಶನ್ ಡೆಸರ್ಟ್ ಮಿರಾಜ್ ಕ್ಯಾಂಡಲ್. ಇದ್ರ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಇಷ್ಟು ಮಸ್ತ್ ಅದ ಇದು. ಎಸ್ಪೆಷಲಿ ನಾ ಆಕೆ ಕೊಟ್ಟಾಗಿಂದ ನಾನು ಅರೌಂಡ್ ಸಂಡೇಸ್ ಎಲ್ಲ ಇದನ್ನು ಹಚ್ಚಿಟ್ಟಿರ್ತೀನಿ. ಒಂದು 20 ಮಿನಿಟ್ಸ್ ಹಚ್ಚಿಟ್ಟಿರ್ತೀನಿ. ಇಡೀ ಮನಿ ಇದ್ರದ್ದೇ ಫುಲ್ ಫ್ರೇಗ್ರೆನ್ಸ್, ಇದ್ರದ್ದೇ ಅರೋಮಾ ಮಸ್ತ್. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಇದು. ಆ್ಯಕ್ಚುಲಿ ಇದು ಅರ್ಧ ಮುಗ್ದದ. ಸೊ ಇನ್ನೊಂದು ಸ್ವಲ್ಪ ಮುಗೀತು ಅಂತಂದರೆ ಇನ್ನೊಂದು ತೊಗೋತೀವಿ ನಾವು ಫಾರ್ ಶ್ಯೂರ್. ಭಾಳ ಮೋಸ್ಟ್ ರೆಕಮೆಂಡೆಡ್. ನೆನ್ಪಿಟ್ಕೋರಿ, ಡಿಸರ್ಟ್ ಮಿರಾಜ್ ಅಂತ ಹೇಳಿದ್ರು ಹೆಸರು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ರಾಡಕ್ಟು ಡೀಪ್ ಕ್ಲೆನ್ಸಿಂಗ್ ನೋಸ್ ಸ್ಟ್ರಿಪ್ಸ್ ಇನ್ಸ್ಟಂಟ್ಲಿ ಅನ್ಕ್ಲಾಗ್ಸ್ ಯುವರ್ ಪೋರ್ಸ್, ರಿಡ್ಯೂಸಸ್ ಬ್ಲ್ಯಾಕ್ ಹೆಡ್ಸ್. ಸೊ ಯೂಶಲಿ ಹುಡುಗಿಯರಿಗೆ ಇಲ್ಲೇ ಅಥವಾ ಹುಡುಗರಿಗೂ ಯೂಸ್ ಮಾಡ್ಬೋದು ಇದು. ಆ್ಯಕ್ಚುಲಿ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿರ್ತಾವ. ಇದೇನಿರ್ತದ, ನೋಸ್ ಸ್ಟ್ರಿಪ್ ಇರ್ತದ. ಈ ನೋಸ್ ಸ್ಟ್ರಿಪ್ ತೊಗೋಬೇಕು. ಇದು ಈ ಫುಲ್ ಬಾಕ್ಸ್ ಒಳಗೆ 10 ಪೀಸಸ್ ಅವ. ಇದೇನಿಲ್ಲ, ಇದು ಹಿಂಗಿರ್ತದಲ್ಲ, ಇದನ್ನು ಸ್ಟ್ರಿಪ್ ತೆಗಿಬೇಕು. ತೆಗೆದು ಇದನ್ನು ಹಿಂಗೆ ಅಂಟ್ಸ್ಕೋಬೇಕು. ಬಟ್ ಇದು ಅಂಟ್ಸ್ಕೊಳ್ಳೋಕ್ಕಿಂತ ಮೇನ್ ಏನಂದ್ರೆ ಫಸ್ಟ್ ಇಷ್ಟು ವೆಟ್ ಮಾಡ್ಕೋಬೇಕು. ನೀವು ನೀರು ಹಚ್ಕೊಂಡು ತೊಯ್ಸ್ಕೊಂಡು ಇದನ್ನು ತೆಗೆದು ಹಿಂಗೆ ಅಂಟ್ಸ್ಕೋಬೇಕು. ಅರೌಂಡ್ 15 ಮಿನಿಟ್ಸ್ ಬಿಟ್ಟ ಮೇಲೆ ಹಿಂಗೆ ಮಾಡಿ ಹಿಂಗೆ ತೆಗೆದ್ರೆ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಏನಿರ್ತಾವಲ್ಲ ಅವೆಲ್ಲ ಹೋಗ್ತಾವ. ಮತ್ತು ಇಲ್ಲೆಲ್ಲ ಕ್ಲಾಗ್ಡ್ ಪೋರ್ಸ್ ಅಂದ್ರೆ, ಕ್ಲಾಗ್ಡ್ ಅಂತಂದ್ರೆ ಇಲ್ಲೆಲ್ಲ ಡಸ್ಟ್ ಕೂತು ಅದು ಕೂತು ಎಲ್ಲ ಕ್ಲಾಗ್ ಆಗಿರ್ತಾವ ಪೋರ್ಸ್. ಸೊ ಅದನ್ನು ನೀವು ಹಾಗೆ ಬಿಟ್ರಿ ಅಂತಂದ್ರೆ ಇಟ್ ವಿಲ್ ಲೀಡ್ ಅಪ್ ಟು ಏನಂತಾರೆ ಪಿಂಪಲ್ಸ್ ಆಗ್ತಾವ. ಸೊ ಅದಾಗಬಾರ್ದು ಅನ್ನೋ ಸಂಬಂಧ ಇದನ್ನು ಅರೌಂಡ್ ಲೈಕ್ ಅಟ್ಲೀಸ್ಟ್ ಒಂದು 20-25 ಡೇಸಿಗೆ ಒಂದು ಸರ್ತಿಯಾರೆ ಯೂಸ್ ಮಾಡಬೇಕು. ಸೊ ಎಸ್, ಇದು ನೋಸ್ ಸ್ಟ್ರಿಪ್ 10 ಪೀಸಸ್ಗೆ ಎಷ್ಟು ಬಿತ್ತು, 170 rupees, ವಿಚ್ ಈಸ್ ಸಚ್ ಎ ಗುಡ್ ಡೀಲ್. ಯಾಕಂದ್ರೆ ಒಂದಕ್ಕೆ ಬರೀ 17 ರೂಪಾಯಿ ಬೀಳ್ಲಿಕ್ಕತ್ತದ. ಸೊ ನೋಡಿರಿ, ನೀವು ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನು ತೊಗೊಂಬರ್ರಿ, ಯೂಸ್ ಮಾಡಿರಿ, ರಿವ್ಯೂ ಹೇಳ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಬಿಕಾಸ್ ನನಗೆ ರಾಹುಲ್ಗಂತೂ ಭಾಳ ಯೂಸ್ಫುಲ್ ಇದು. ನಾವು 15-20 ಡೇಸಿಗೆ ಒಂದು ಸರ್ತಿ ಹಚ್ಕೋತೀವಿ ಪಕ್ಕ. ಇದು ನೆಕ್ಸ್ಟ್ ಆಯಿತು. ಅದ್ರದ್ದು ನೆಕ್ಸ್ಟ್ ಏನಂತಂದ್ರೆ ಇದು ತೊಗೊಂಡೆ, ಸ್ಯಾನಿಟೈಸರ್. ಇದು ನೋಡ್ರಿ ಏನು ಕ್ಯೂಟ್. ನಾ ಹೇಳಿಲ್ಲ ನಿಮ್ಗೆ, ದಿಸ್ ಮಿನಿಸೋ ಈಸ್ ಆಲ್ ಅಬೌಟ್ ಎಸ್ಥೆಟಿಕ್ಸ್, ಕ್ಯೂಟ್ ಥಿಂಗ್ಸ್. ನಮ್ಗೇನು ಡೈಲಿ ಯೂಸ್ ನಾವು ಏನು ಮಾಡ್ತಿರ್ತೀವಿ ಅವೇ ಕ್ಯೂಟ್ ಟೈಪ್ ಮಾಡಿಕೊಟ್ಟಿರ್ತಾರೆ ಅವರು. ಸೊ ದಟ್ ನಮಗೊಂಥರ ಹಿಂಗೆ ಅನ್ನಿಸ್ತದ ಯೂಸ್ ಮಾಡಲಿಕ್ಕೆ. ನೋಡ್ರಿ, ಗ್ರೀನ್ ಟೀ ಫ್ಲೇವರ್ ಇರುವಂಥ ಸ್ಯಾನಿಟೈಸರ್. ಇದು ಸ್ಟ್ರಾಬೆರಿ ಇರುವಂಥ ಸ್ಯಾನಿಟೈಸರ್. ಇದು ರಾಹುಲ್ಗೆ ನಾ ತೊಗೊಂಡು, ಇದು ನನಗೆ. ಇದ್ರದ್ದು ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ, ಇದು 100 rupees ಒಂದು ಬೈ ದಿ ವೇ. ಇದನ್ನು ಹಿಂಗೆ ತೆಗಿಬೋದು. ಇದನ್ನೇ ಹಿಂಗೆ ತೆಗೆದ್ರೆ ಫುಲ್ ಈಗ ಓಪನ್ ಆಗ್ತದೆ. ನಿಮ್ಮದು ಬ್ಯಾಗ್ ಇರ್ತದಲ್ಲ, ಸಪೋಸ್ ಇದು ನಿಮ್ಮದು ಬ್ಯಾಗ್ ಸ್ಟ್ರಿಪ್ ಅಂದರೆ ಇದನ್ನ ಹಿಂಗೆ ಹಾಕಿದ್ರೆ ಇದು ಯಾವತ್ತೂ ನಿಮ್ಮ ಬ್ಯಾಗ್ ಜೊತೆನೇ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಯಾವಾಗಾದರೂ ಏನರೇ ಡಸ್ಟ್ ಮುಟ್ಟಿದ್ವಿ ಅಥವಾ ಏನರೇ ಅನ್ಕ್ಲೀನ್ ಸರ್ಫೇಸ್ ಮುಟ್ಟಿದ್ವಿ ಅಂತಂದರೆ ಯೂಸ್ ಮಾಡಲಿಕ್ಕೆ ಹ್ಯಾಂಡಿ ಆಗ್ತದೆ. ನಾ ಯೂಶ್ವಲಿ ಏನು ಮಾಡಿರ್ತೀನಿ ಅಂದರೆ, ಇದನ್ನು ನಾನು ಹ್ಯಾಂಡ್ ಬ್ಯಾಗಿಗೆ ಹಾಕಿ ಅಥವಾ ನಂದು ಕಾಲೇಜ್ ಮತ್ತು ಹಿಂಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಹಾಕಿ ಹಿಂಗೆ ನಾನು ಕ್ಲಿಪ್ ಹಾಕಿ ಒಯ್ತಿದ್ದೆ. ಇದು ನನ್ನ ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದಾನು ಯೂಸ್ ಮಾಡಿರ್ತೀನಿ. ಬಿಕಾಸ್ ನಾರ್ಮಲ್ ಸ್ಯಾನಿಟೈಸರ್ ಚಲೋದು ಸ್ಮೆಲ್ ಬರೋಂಗಿಲ್ಲ, ಬಟ್ ಇವು ಇಷ್ಟು ಮಸ್ತ್ ಸ್ಮೆಲ್ ಬರ್ತಾವ. ಲೈಕ್ ಲಿಟ್ರಲಿ ಪರ್ಫ್ಯೂಮ್ ಇದ್ದಂಗೆ ಅದ ಇದು. ಅದೇ ಭಾಳ ಇಷ್ಟ ನಂಗೆ ಇದ್ರದ್ದು ಮೇನ್ ಅಂತಂದ್ರೆ. ಸೊ ಇದು ಹೋದಾಗ ಒಮ್ಮಂತೂ ನಾನು ಕಂಪಲ್ಸರಿ 2-3 ಅಂತೂ ತೊಗೊಂಡೇ ಬಂದಿರ್ತೀನಿ. ಸೊ ಇದು ಹ್ಯಾಂಡ್ ಸ್ಯಾನಿಟೈಸರ್ ಆಗಿತ್ತು. ಇದು ಪ್ರಾಡಕ್ಟ್ ಮಿನಿಸೋದಲ್ಲ, ನಾನು ಮೀಶೋನಾಗ ಏನೋ ತೊಗೊಂಡಿದ್ದೆ, ಸೆಟ್ ಆಫ್ 4 ಭಾಳ ಕ್ಯೂಟ್ ಅವ ಇವು ಕ್ಲಿಪ್ಸ್. ಅದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಂತ. ಇದು ಮಿನಿಸೋದಲ್ಲ, ಜಸ್ಟ್ ಸೊ ಯು ನೋ.
ಅದರದ್ದು ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ಸ್ ಇವೆಲ್ಲ ಏನಪ್ಪ ಅಂದ್ರೆ ಇಷ್ಟಕ್ಕೊಂದು ಫೇಸ್ ಮಾಸ್ಕ್ ಕಳ್ಸಾಳಕಿ ಬಿಕಾಸ್ ಶಿ ನೋಸ್ ನಂಗೆ ಸ್ಕಿನ್ ಕೇರ್ ಅಂದ್ರೆ ಭಾಳ ಇಷ್ಟ ಅಂತ. ಸೊ ಎಷ್ಟಕ್ಕೊಂದು ಇದ್ರೊಳಗೆ ಪಾಮೊಗ್ರಾನೆಟ್ ಸೂಪರ್ ಫುಡ್ ಫೇಶಿಯಲ್ ಮಾಸ್ಕ್ ಇದೆ, ಟೈಟನ್ಸ್ ಆ್ಯಂಡ್ ಸ್ಮೂತನ್ಸ್ ದ ಫೇಸ್ ಪಾಮೊಗ್ರಾನೆಟ್ ಇದ್ದದ. ನೆಕ್ಸ್ಟ್ ಕೊರಿಯನ್ ಜೆನ್ಸೆಂಗ್ ಅಂತ ಅದ್ರದ್ದು ಅದ, ಸಮ್ ರೂಟ್ ಅದು ಕೊರಿಯನ್ ಅದು ಚಲೋ ಅದ. ಆಮೇಲೆ ಅವಕ್ಯಾಡೋದದ. ಇವಕ್ಕೆಲ್ಲ ನೋಡ್ರಿ ಪ್ರೈಸ್ ಒಂದೊಂದಕ್ಕೆ 60 ರೂಪೀಸ್ ಇವಕ್ಕೆಲ್ಲ. ಸೊ ನೆಕ್ಸ್ಟ್ ಇದು ಐ ಥಿಂಕ್ ಪ್ರೈಸ್ ಚೇಂಜ್ ಇದೆ ಇದಕ್ಕೆ. ಇದು ಮಿನಿಸೋ ಕೂಲಿಂಗ್ ಫೇಸ್ ಮಾಸ್ಕ್. ಸೊ ಇದು ಆಲ್ರೆಡಿ 2 ಕಳಿಸಿದ್ಲಕ್ಕಿ, ಒಂದು ಆಲ್ರೆಡಿ ಯೂಸ್ ಮಾಡಿದ್ದೆ. ಇಟ್ ವಾಸ್ ಸೋ ಗುಡ್. ಹಚ್ಕೊಂಡ್ಮೇಲೆ ಇಡೀ ಫೇಸ್ ಎಷ್ಟು ಕೂಲ್ ಆಯ್ತು ಅಂತಂದ್ರೆ ಐ ಲವ್ಡ್ ಇಟ್. ಸೊ ಇದ್ರದ್ದು ಪ್ರೈಸನ್ನು 60 ರೂಪೀಸೇ. ರಿಫ್ರೆಶಿಂಗ್, ಕೂಲಿಂಗ್ ಡೌನ್ ದ ಸ್ಕಿನ್ ಟೆಂಪ್ರೇಚರ್, ಇಂಟೆನ್ಸಿವ್ ಮಾಯ್ಶ್ಚರೈಸಿಂಗ್ ಆ್ಯಂಡ್ ಸೂದಿಂಗ್ ಇಫೆಕ್ಟ್. ನಿಮ್ದು ಸ್ಕಿನ್ ಮಾಯ್ಶ್ಚರೈಸು ಮಾಡ್ತದೆ, ಆಮೇಲೆ ಸೂದು ಮಾಡ್ತದೆ ಆ್ಯಂಡ್ ಕೂಲಿಂಗ್ ಎಫೆಕ್ಟು ಕೊಡ್ತದೆ. ಸೊ ಐ ಥಿಂಕ್ ನೀವು ಮಿನಿಸೋಗೆ ಹೋದ್ರಿ ಅಂದ್ರೆ ತಳಗೆ ಫಸ್ಟ್ ಇಟ್ಟಿದ್ದನ್ನೇ ಇವು ಇಟ್ಟಿರ್ತಾರೆ ಅವ್ರು. ಸೊ ಗೋ ಪಿಕ್ ದೇಸ್ ಅಪ್, ಒಂದು 2-3 ತೊಗೋರಿ, ಯೂಸ್ ಮಾಡಿರಿ, ಆಮೇಲೆ ಹೇಳ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನನಗಂತೂ ಭಾಳ ಇಷ್ಟ. ಲೈಕ್ ಸ್ಯಾಟರ್ಡೇ ಸಂಡೇ ಹಾಗೆಲ್ಲ ರಾಹುಲ್ ಒಂದೊಂದು ಹಾಕ್ಕೊಂಡು ಮಸ್ತೊಂದು 30 ನಿಮಿಷ ಕೂತ್ಬಿಟ್ಟಿರ್ತೀವಿ. ಅಷ್ಟೇ ಸ್ಕಿನ್ ಹೀಲ್ ಆಗ್ತದೆ. ಯಾಕಂದ್ರೆ ನಾವು ಭಾಳಷ್ಟು ಎಸ್ಪೆಷಲಿ ಬೆಂಗಳೂರಿನಾಗ ಇರೋರಿಗೆ ಭಾಳ ಪೊಲ್ಯೂಷನಿಗೆಲ್ಲ ಎಕ್ಸ್ಪೋಸ್ ಆಗಿರ್ತೀವಿ. ಇಷ್ಟೆಲ್ಲ ಸ್ಮಾಲ್ ಇವು ಥಿಂಗ್ಸ್ ಮಾಡೋದ್ರಿಂದ ಸ್ಕಿನ್ ಅಷ್ಟೇ ಹೀಲ್ ಆಗ್ತದೆ ಅಂತ ಹೇಳಿ ನಾವು ಇನ್ನು ನಮ್ಮ ಸ್ಕಿನ್ ಕೇರ್ ರೂಟೀನ್ ಒಳಗೆ ಅಡ್ಯಾಪ್ಟ್ ಮಾಡ್ಕೊಂಡಿವಿ. ಅದ್ರಲ್ಲಿ ನೆಕ್ಸ್ಟ್ ಲಾಸ್ಟ್ ಫೇಸ್ ಮಾಸ್ಕ್ ಶೀಟ್ ಯಾವುದಪ್ಪ ಅಂತಂದ್ರೆ ರಿಯಲ್ ವಿಟಮಿನ್ ಬ್ರೈಟ್ನಿಂಗ್ ಕೇರ್ ಮಾಸ್ಕ್, ಮಾಯ್ಶ್ಚರೈಸಿಂಗ್ ಆ್ಯಂಡ್ ವೈಟಲೈಸಿಂಗ್ ಸ್ಕಿನ್ ಕೇರ್ ಸೊಲ್ಯೂಷನ್, ಡರ್ಮಟಾಲಜಿಸ್ಟ್ ಟೆಸ್ಟೆಡ್. ನೈಸ್. ಓಕೆ, ಸೊ ಇದು ಎಷ್ಟು ಪ್ರೈಸ್ ಅಂತಂದ್ರೆ ಐ ಥಿಂಕ್ ಇಟ್ಸ್ ಕೊರಿಯನ್. ಓಕೆ, ಇಟ್ಸ್ ಕೊರಿಯನ್. ಸೊ ಇದ್ರದ್ದು ಪ್ರೈಸ್ ಇಲ್ಲಿ ಕೊಟ್ಟಿಲ್ಲ ಎಕ್ಸಾಕ್ಟ್ಲಿ ಎಷ್ಟು ಅಂತಂದು. ಬಟ್ ಎಲ್ಲ ಯೂಶ್ವಲಿ ಮಾಸ್ಕ್ಸ್ ವಿದಿನ್ 100ನೇ ಇರ್ತದೆ. ಆಮೇಲೆ ಆ ಪರಿನೂ ಏನು ಕಾಸ್ಟ್ಲಿ ಇರೋಂಗಿಲ್ಲ ಮಿನಿಸೋನ್ಯಾಗ. ಸೊ ನೀವು ಹೋಗ್ರಿ, ಟ್ರೈ ಮಾಡಿರಿ ಮಿನಿಸೋ. ಐ ಥಿಂಕ್ ನಿಯರೆಸ್ಟ್ ಮಾಲ್ ಒಳಗಂತೂ ಇದ್ದೇ ಇರ್ತಾವೆ. ನನಗಂತೂ ಭಾಳ ಇಷ್ಟ. ನಿಮಗೂ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ, ಅಥವಾ ಮುಂಚೆ ಯಾವಾಗಾದ್ರೂ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಹೇಳ್ರಿ ನೀವೇನೇನು ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡ್ತೀರಂತ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೋಗಿ ಬೈ ಮಾಡ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ಮಿನಿಸೋ ರಿಲೇಟೆಡ್ ಬ್ಲಾಗ್. ನೆಕ್ಸ್ಟ್ ಒನ್ ಒಳಗಡೆ ಭಾಳ ಮಜಾ ಅದ ನೆಕ್ಸ್ಟ್ ಬ್ಲಾಗ್ ಅಂತೂ. ಯಾಕಂದ್ರೆ ಫ್ರೆಂಡ್ಶಿಪ್ ಡೇ ಅದ. ನಂದು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ನಂದು ಚೈಲ್ಡ್ಹುಡ್ ಫ್ರೆಂಡ್ಸದ್ದು ಹೋಗಿ ಮೀಟ್ ಆಗ್ಲಿಕತ್ತೀನಿ. ಒಂದು ಕಡೆ ಡಿಸೈಡ್ ಮಾಡೀವಿ ಬ್ರಂಚಿಗೆ ಹೋಗ್ಬೇಕಂತ ಹೇಳಿ. ಆಮೇಲೆ ನಾ ಅವರಿಗೆ ಒಂದಿಷ್ಟು ಗಿಫ್ಟ್ಸ್ ತೊಗೊಂಡಿನಿ, ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಂತ. ಆಮೇಲೆ ಯಾರ್ಯಾರು ಬರ್ತಾರ, ಏನು ಬರ್ತಾರ, ಎಲ್ಲಿ ಹೊಂಟೀವಿ ಎಲ್ಲನೂ ನಿಮ್ಗೆ ಹೇಳ್ತೀನಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಷ್ಟು ಆಲ್ಸೋ ಒಂದಿಷ್ಟು ಗೇಮ್ಸ್ ಎಲ್ಲ ಪ್ಲ್ಯಾನ್ ಮಾಡೀನಿ. ಸೊ ನೋಡೋಣಂತ ಅವೆಲ್ಲ ಹೆಂಗೆ ಟರ್ನ್ ಔಟ್ ಆಗ್ತಾವ ಅಂತ ಹೇಳಿ. ಐ ಆಮ್ ವೆರಿ ಎಕ್ಸೈಟೆಡ್ ನೆಕ್ಸ್ಟ್ ವ್ಲಾಗಿಗೆ ನಿಮಗೆ ತೋರಿಸ್ಲಿಕ್ಕೆ. ಆಮೇಲೆ ಇಂಥದೇ ವಿಡಿಯೋ ನೋಡಲಿಕ್ಕೆ, ಕಂಟೆಂಟ್ ನೋಡಲಿಕ್ಕೆ, ಅಥವಾ ಮತ್ತೆ ಯಾವ್ದಾದ್ರೆ ನಿಮಗೆ ಹಾಲ್ ನೋಡಬೇಕು, ಯಾವುದಾದ್ರೂ ಪರ್ಟಿಕ್ಯುಲರ್ ರಿಲೇಟೆಡ್ ಶಾಪ್ ಬಗ್ಗೆ ನಿಮಗೆ ರಿವ್ಯೂ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾ ಹೋಗಿ ನಿಮಗೆ ಅದ್ರದ್ದು ರಿವ್ಯೂ ಹಾಕ್ತೀನಂತ ವಿಡಿಯೋ. ಆಮೇಲೆ ಇಂಥದೇ ನಮ್ಮದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ವ್ಲಾಗ್ಸ್ ಬರ್ತಿರ್ತಾವ ಅರೌಂಡ್ 7 o'clock ಮಂಡೇ ಟು ಫ್ರೈಡೇ ಬರ್ತಿರ್ತದೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ಸ್ 10 o'clock ನಮ್ದು ಎವ್ರಿ ಡೇ ಬ್ಲಾಗ್ ಬರ್ತಿರ್ತದೆ. ಸೊ ಸಪೋರ್ಟ್ ಮಾಡಿರಿ. ಹಿಂಗೆ ನಮ್ಮದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಬೆಲ್ ಐಕಾನನ್ನು ಮರಿಲಾರ್ದೆ ಕ್ಲಿಕ್ ಮಾಡಿರಿ, ಬಿಕಾಸ್ ನಾವು ಎವ್ರಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಹೋಗ್ತದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.